ಅಂಗನವಾಡಿ ನೌಕರ ಸಂಘಕ್ಕೆ ಸಿಐಟಿಯು ಕಾರ್ಮಿಕರ ಶ್ರಮವನ್ನ ಕದಿಯುತ್ತಿರುವ ಸರ್ಕಾರಕ್ಕೆ ಕಾರ್ಮಿಕರನ್ನ ಗುಲಾಮರನ್ನಾಗಿ ಮಾಡುತ್ತಿರುವ ಸರ್ಕಾರಕ್ಕೆ ಕಾರ್ಮಿಕರಿಗೆ ಕನಿಷ್ಠ ಕೂಲಿಯನ್ನ ಕೊಡದ ಸರ್ಕಾರಕ್ಕೆ ಕೋರ್ಟ್ನಲ್ಲಿ ಗ್ರಾಜ್ಯುಯೇಟ್ ಆದೇಶ ಆದರೂ ಕೂಡ ಕೊಡದೆ ಇರುವ ಸರ್ಕಾರಕ್ಕೆ ಹೈಕೋರ್ಟಿನ ಆದೇಶವನ್ನು ಉಲ್ಲಂಘಿಸುತ್ತಿರುವ ಸರ್ಕಾರಗಳಿಗೆ ಬಂಧುಗಳೇ, ಇವತ್ತು ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘದ ನೇತೃತ್ವದಲ್ಲಿ, ಸಿಐಟಿಯುನ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ದಿನಾಂಕ 17 ಮತ್ತು 18ರಂದು ನಿರಂತರವಾಗಿ ಅಹೋರಾತ್ರಿ ಧರಣಿ ಕಾರ್ಯಕ್ರಮವನ್ನ ಇಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದು ಯಾಕಪ್ಪ ಅಂತಂದ್ರೆ, ಇವತ್ತು ಅಂಗನವಾಡಿಗಳು ಪ್ರಾರಂಭವಾಗಿ 50 ವರ್ಷ ಕಳೀತಾ ಇದೆ. 50 ವರ್ಷದಲ್ಲಿ ಇವರನ್ನ ಒಂದು ಕನಿಷ್ಠ ಕೂಲಿಗೆ ಒಳಪಡಿಸಬೇಕಾಗಿತ್ತು, ಮತ್ತು ಗ್ರಾಜ್ಯುಯೇಟ್ ಕೊಡಬೇಕಾಗಿತ್ತು, ಅಥವಾ NPS ದಲ್ಲಿ ಇವ್ರನ್ನ ಸೇರ್ಪಡೆ ಮಾಡಬೇಕಾಗಿತ್ತು, ಮತ್ತು ಕನಿಷ್ಠ ವೇತನವನ್ನ ನೀಡಬೇಕಾಗಿತ್ತು. ಈ ಸರ್ಕಾರಗಳು, ನಮ್ಮನ್ನು ಆಳುವಂತ ಸರ್ಕಾರಗಳು ಇಲ್ಲಿವರೆಗೂ ಕೂಡ ಇವರಿಗೆ ಭದ್ರತೆಯನ್ನ ನೀಡದೇ ಇರುವುದರಿಂದ ಇವತ್ತು ನಾವು ಏನು ಬಜೆಟ್ ನಡೀತಾ ಇದೆ ಬೆಳಗಾವಿನಲ್ಲಿ, ಆ ಬಜೆಟ್ ಪೂರ್ವ ಅಧಿವೇಶನ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಮಾಡಬೇಕು ಅಂತೇಳಿ ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ಇಡೀ ರಾಜ್ಯ ತುಂಬಾ ಜಿಲ್ಲಾ ಮಟ್ಟದಲ್ಲಿ ಮತ್ತು ಏನು ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ ಆ ಒಂದು ಪ್ರದೇಶದಲ್ಲಿ ಕೂಡ ಇವತ್ತು ಅಂಗನವಾಡಿ ನೌಕರದಾರರು ಸಿಐಟಿ ನೇತೃತ್ವದಲ್ಲಿ ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮತ್ತು ನಾಳೆ 2 ದಿವಸ ಕೂಡ ಇಲ್ಲೇ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದೇವೆ. ಅದು ಯಾಕಪ್ಪ ಅಂತಂದ್ರೆ, ಇವರಿಗೆ ಕನಿಷ್ಠ ಕೂಲಿಯನ್ನ ನೀಡಬೇಕು ಅಂತೇಳಿ ಅನೇಕ ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಮತ್ತು ಅವರ ಸ್ಥಳೀಯ ಸಮಸ್ಯೆಗಳು ಅನೇಕ ಇದಾವೆ. ಇವತ್ತು ಮೊಟ್ಟೆ ಕೊಡೋದಿರ್ಬೋದು, ಹಾಲಿನ ಪುಡಿ ಕೊಡೋದಿರ್ಬೋದು, ಅಥವಾ ಅಂಗನವಾಡಿಗೆ ಬಾಡಿಗೆ ಕೊಡೋದಿರ್ಬೋದು, ಇವರ ವೇತನವನ್ನ ಹಾಕುವುದಿರ್ಬೋದು, ಅನೇಕ ಸಮಸ್ಯೆಗಳ ಬಗ್ಗೆ ಇವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು ಚರ್ಚೆ ಮಾಡಿ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡೋದ್ರ ಮೂಲಕ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಜಿಲ್ಲಾಧಿಕಾರಿಗಳ ಮೂಲಕ ನಾವು ಮನವಿಯನ್ನ ಇವತ್ತು ನೀಡ್ತೀವಿ. ನಾಳೆ ಕೂಡ ಈ ಸಂಬಂಧಪಟ್ಟಂತ ಇಲಾಖೆಯ ಅಧಿಕಾರಿಗಳು ಬಂದು ನಮ್ಮ ಜೊತೆ ಚರ್ಚೆ ಮಾಡಿ ಆ ಸಂಬಂಧಪಟ್ಟಂತ ಸ್ಥಳೀಯ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತೇಳಿ ಈ ಒಂದು ಮೂಲಕ ನಾನು ವಿನಂತಿಯನ್ನ ಮಾಡ್ಕೊತೀನಿ. ಯಾಕಪ್ಪ ಅಂದ್ರೆ, ಇವತ್ತು 50 ವರ್ಷ ಕಳೆದ್ರು ಕೂಡ LKG UKGಗಳನ್ನ ಇವತ್ತು ಇವರಿಗೆ ಕೊಡೋದ್ರ ಮೂಲಕ, ಅದು ಅಲ್ಲದೆ ಅಂಗನವಾಡಿಗಳನ್ನ ಸರ್ಕಾರಿ ಕಟ್ಟಡಗಳನ್ನಾಗಿ ಮಾಡೋದ್ರ ಮೂಲಕ ಇವತ್ತು ಇವರಿಗೆ ಭದ್ರತೆನ ನೀಡಬೇಕು ಅಂತೇಳಿ ಇವತ್ತು ಗುಜರಾತ್ ಹೈಕೋರ್ಟ್ ಇರ್ಬೋದು, ಮತ್ತು ಗ್ರಾಜ್ಯುಯೇಟಿ ಕೊಡ್ಬೇಕಂತೇಳಿ ಏನು ಗುಜರಾತ್ ಹೈಕೋರ್ಟ್ ಈಗಾಗಲೇ ಆದೇಶ ನೀಡಿದೆ. ಆದರೂ ಕೂಡ ಇವರು ಯಾವುದನ್ನು ಕೂಡ ನೀಡದೆ ಇವತ್ತು 2014ರಿಂದ ಬಂದಂತ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಏನು ಇವರಿಗೆ ಅನುದಾನ ಕೊಡ್ತಿದ್ರು, ಆ ಅನುದಾನವನ್ನೇ ಪ್ರತಿ ವರ್ಷವೂ ಕೂಡ ಕಟ್ ಮಾಡ್ತಾ ಇರೋದು, ಅದನ್ನ ನಾವು ಇವತ್ತು ಸಿಐಟಿಯು ಸಂಘಟನೆಯಿಂದ ಖಂಡಿಸ್ತೀವಿ. ಅದನ್ನೇ ಮುಂಬರುವ ದಿನಗಳಲ್ಲಿ ಇನ್ನ ಉಗ್ರವಾದ ಹೋರಾಟವನ್ನ ಆ ಮೂಲಕ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೀವಿ. ಈಗಾಗಲೇ ಇಲ್ಲಿ ಒಂದು 1000ರಿಂದ 1200 ಜನವರೆಗೂ ಬರ್ಬೋದು ಅಂತ ನಮ್ ಲೆಕ್ಕಿದೆ. ಇನ್ನು ನಮ್ಮ ಕಾರ್ಯಕರ್ತರು ಬರ್ತಾರೆ, ಹಳ್ಳಿಯಿಂದ ಬರಬೇಕು, ಬರ್ತಾರೆ. ನಮ್ಮ ಹೋರಾಟ ನಿರಂತರ ಇರ್ತದ, ಇವತ್ತೇ ಅಲ್ಲ. ಈಗಾಗಲೇ ಇವರ ಅಂಗನವಾಡಿ ಪ್ರಾರಂಭವಾಗಿ 50 ವರ್ಷಗಳಾಗಿದೆ. 50 ವರ್ಷಗಳಿಂದ ಬಹಳ ಕನಿಷ್ಠ ಕೂಲಿಯಲ್ಲಿ ಅಂದ್ರೆ
ಫಸ್ಟಿಗೆ ಎಷ್ಟಿತ್ರಿ 2,250 ಇವತ್ತು 11,500ವರೆಗೆ ಪಗಾರ ತಗೊಂಡಿವಪ್ಪ ಅಂತಂದ್ರ ಅದು ಹೋರಾಟ ಮಾಡೇ ತಗೊಂಡಿವಿ. ಅದಕ್ಕೆ ನಾವು ನಿರಂತರ ಹೋರಾಟ ಇರ್ತದೆ ನಮ್ದು. ಆ ಹೋರಾಟದ ಮೂಲಕ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ. ಅದು ಅಲ್ಲದೆ ಇದು ಮಕ್ಕಳು ಮತ್ತು ಬಾಣತಿಯರ ಸಲುವಾಗಿ ಏನು ಇವ್ರು ಕೆಲಸ ಮಾಡ್ತಾರ, ಅದು ಅಲ್ಲದೆ ಇವತ್ತು ಏನು ಚುನಾವಣೆ ಇದೆ, ಚುನಾವಣೆ ಸಂದರ್ಭದಲ್ಲಿ BLO ಅಂತೇಳಿ ಇವೆಲ್ಲ ಕೂಡ ಡ್ಯೂಟಿಯನ್ನ ಇವ್ರಿಗೆ ಹಾಕಿ ಇವರ ಮುಖಾಂತರ ಇವತ್ತು ಸರ್ಕಾರ ಕೆಲಸ ಮಾಡಿಸೋತದ. ಆದ್ರೆ ಇವರನ್ನ ಗುಲಾಮರ ರೀತಿಯಲ್ಲಿ ಇವತ್ತು ನಡೆಸ್ಕೊಳ್ತಾ ಇದೆ. ಅದನ್ನ ನಾವು ಇವತ್ತು ಖಂಡಿಸ್ತೀವಿ CIT ಅವರು. ಅದಕ್ಕೆ ಅದನ್ನ ಹೋಗಲಾಡಿಸಿ ಇವ್ರಿಗೆ ಕನಿಷ್ಠ ಕೂಲಿಯನ್ನ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ನನ್ನ ಹೆಸರು ಲಕ್ಷ್ಮಣ ಅಂದ್ರ, CIT ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CIT ಸಂಯೋಜಿತ ರಾಜ್ಯ ಸಮಿತಿಯ ಕರೆ ಮೇರೆಗೆ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿರುವುದರಿಂದ ಇವತ್ತಿನ ದಿವಸ ನಮ್ಮ ಜಿಲ್ಲೆಯಲ್ಲಿ ಅಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ನಾವು ಒಂದು ಪ್ರತಿಭಟನೆ ಕುಳಿತಿರ್ತೇವೆ. ಇವತ್ತಿನ ದಿವಸ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಂಗನವಾಡಿ ನೌಕರರನ್ನ ಪ್ರತಿಯೊಂದು ಇಲಾಖೆಯೇತರ ಹೊರಗಿನ ಕೆಲಸಕ್ಕೂ ಸುಧಾ ಬಳಸ್ಕೊಳ್ತಿರುವುದರಿಂದ ಮತ್ತೆ ಅಷ್ಟಲ್ದೇನೆ ಇವತ್ತಿನ ದಿವಸ ಗುಜರಾತ್ ಹೈಕೋರ್ಟ್ ಈಗಾಗಲೇ ಅಂಗನವಾಡಿ ನೌಕರರಿಗೆ ಗ್ರಾಜ್ಯುಯೇಟಿ ಕೊಡಬೇಕಂತ ಆದೇಶ ಮಾಡಿದೆ. ಅದರ ಭಾಗವಾಗಿ ನಮ್ಮಲ್ಲಿಯೂ ಕೂಡ ಈ ಹಿಂದೆ ಜನವರಿಯಲ್ಲಿ ಹೋರಾಟಕ್ಕೆ ಕುಳಿತಾಗ ಅದರ ಭಾಗವಾಗಿ ನಮ್ಮ ಒಂದು ಗ್ರಾಜ್ಯುಯೇಟಿ ಅನುದಾನವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದೆ. ಆದ್ರೆ ಅದನ್ನ ಇಲ್ಲಿವರೆಗೂ ಯಾವುದೇ ನಿವೃತ್ತಿಯಾದ ಕಾರ್ಯಕರ್ತೆಯರಿಗೆ ಕೊಡಬೇಕನ್ನುವಂತ ಜಾರಿಗೆ ವ್ಯವಸ್ಥೆ ಇನ್ನೂ ಆಗಿಲ್ಲ. ಅದನ್ನ ಶೀಘ್ರದಲ್ಲೇ ಜಾರಿಗೆ ಆಗ್ಬೇಕು ಅಂತ ಹೇಳ್ಕೊಂಡು ಇನ್ನೊಂದು ಅದೇ ಗುಜರಾತ್ ಸರ್ಕಾರ ಗುಜರಾತ್ ಹೈಕೋರ್ಟ್ ಏನ್ ಆದೇಶ ಮಾಡಿದೆಪ್ಪ ಅಂದ್ರೆ ಅಂಗನವಾಡಿ ನೌಕರರಿಗೂ ಕೂಡ 3ನೇ ಮತ್ತು 4ನೇ ದರ್ಜೆ ನೌಕರನಾಗಿ ಪರಿಗಣಿಸಬೇಕು ಅಂತ ಹೇಳಿ ಆದೇಶ ಹೊರಡಿಸಿದೆ. ಅದನ್ನು ಕೂಡ ನಮ್ಮ ರಾಜ್ಯದಲ್ಲಿ ಅನ್ವಯ ಆಗುವಂತೆ ಜಾರಿಗೆ ತರಬೇಕು. ಅಷ್ಟಲ್ದೇನೆ ಇವತ್ತಿನ ದಿವಸ ಏನಪ್ಪಾ ಅಂತ ಕೇಳಿದ್ರೆ ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಸುದ್ದ ಅಂಗನವಾಡಿ ನೌಕರರಿಗೆ ಹಾಕ್ತಾ ಇದೆ. ಅದನ್ನ ಕೇಂದ್ರದಲ್ಲಿ ಒಬ್ಬರೇ ಕಾರ್ಯಕರ್ತರು ಇರ್ತಾರೆ, ಮತ್ತೆ ಸಹಾಯಕರು ಒಬ್ಬರೇ ಇರ್ತಾರೆ. ಅದನ್ನ ಅಂಗನವಾಡಿ ನೌಕರರಿಗೆ BLO ಡ್ಯೂಟಿ ಹಾಕೋದ್ರಿಂದ ಮಕ್ಕಳಿಗೆ ಶಾಲಾ ಪೂರ್ವ ಶಿಕ್ಷಣಕ್ಕೆ ತೊಂದರೆ ಆಗ್ತದ. ಈ ರೀತಿಯಾಗಿ ನಮ್ಮ ಅನೇಕ ಕಷ್ಟಗಳಿದಾವೆ. ಅದನ್ನ ದಯಮಾಡಿ ಇದನ್ನು ಶೀಘ್ರದಲ್ಲೇ ಸರ್ಕಾರ ಅರಿತುಕೊಂಡು ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲಪ್ಪ ಅಂತಂದ್ರ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರದೊಳಗೆ ಮಾಡಿದಂತ ಪ್ರತಿಭಟನೆಗೆ ಬೆಲೆ ಸಿಗ್ಲಿಲ್ಲಪ್ಪ ಅಂತಂದ್ರ ರಾಜ್ಯ ಕೇಂದ್ರದಲ್ಲಿ ನಮ್ಮ CIT ನೇತೃತ್ವದ ಅಂಗನವಾಡಿ ನೌಕರರ ಸಂಘ ಹೋರಾಟಕ್ಕೆ ಇಳಿತದೆ ಅಂತ ಹೇಳ್ಕೊಂಡು ಈ ಮೂಲಕ ಸರ್ಕಾರಕ್ಕೆ ನಾವು ಹೇಳ್ಕೊಳ್ತೇವೆ. ಅಶ್ವಿನಿ ತಳವಾರ, ಅಂಗನವಾಡಿ ನೌಕರ ಸಂಘ ಜಿಲ್ಲಾ ಕಾರ್ಯದರ್ಶಿ. ಇಲ್ಲ, ಈ ಒಂದು ಹೋರಾಟ ಎಲ್ಲಾ ನಮ್ಮ ರಾಜ್ಯದ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ನಡೀತಾ ಇದೆ. ಮತ್ತೆ ಬೆಳಗಾವದಲ್ಲಿ ನಮ್ಮ ಸಂಘಟನೆ ಒಳಪಡತಕ್ಕಂತ ಎಲ್ಲಾ ಕಾರ್ಯಕರ್ತೆಯರು ಈಗಾಗಲೇ ಅಲ್ಲಿ ಅಧಿವೇಶನ ನಡೆಯುವಂತ ಸ್ಥಳದಲ್ಲಿ ಅವರು ಕೂಡ ಈ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಇದು ರಾಜ್ಯಾದ್ಯಂತ ಇರುವಂತ ಹೋರಾಟ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ. जुड़े रहिएगा आपके अपने चैनल बीजापुर समय के साथ।